ಕಳೆದ 3 ದಿನಗಳಿಂದ ರಾಜ್ಯ ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸಿಬ್ಬಂದಿಗಳು ಅವರ ಬೇಡಿಕೆಗಳನ್ನ ಈಡೇರಿಕೆಗಾಗಿ ಅವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಅವ್ರನ್ನ ಸರ್ಕಾರಿ ನೌಕರನಾಗಿ ಪರಿಗಣಿಸಬೇಕಂತೇಳಿ ಅವರ ಒಂದು ಒತ್ತಾಯ ಸಹ ಇದೆ. ಸರ್ಕಾರ ತತ್ಕ್ಷಣ ಅವರ ಬೇಡಿಕೆಯನ್ನು ಈಡೇರಿಸಬೇಕಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಯಾಕಂದರೆ ನಾವೊಬ್ಬರು ಚುನಾಯಿತ ಪ್ರತಿನಿಧಿಗಳಾಗಿ ನಾವು ಕಣ್ಮುಂದೆ ನಾವು ನರೇಂದ್ರ ಮೋದಿಜಿಯವರು ಹೇಳ್ತಾ ಇರ್ತಾರೆ, ಸ್ವಚ್ಛತಾ ಆಂದೋಲನದ ಬಗ್ಗೆ ಯಾವಾಗ ಅವ್ರು ಹೇಳ್ತಾರೆ ಅವಾಗ ಮಾಡೋದಲ್ಲ, ಪ್ರತಿದಿನವೂ ಸಹ ಸ್ವಚ್ಛತೆ ಬಗ್ಗೆ ಗಮನ ಇಡಿ ಅಂತ ಹೇಳ್ತಾ ಇರ್ತಾರೆ. ಮನ್ ಕಿ ಬಾತು ಹೇಳ್ತಾ ಇರ್ತಾರೆ, ಮನ್ ಕಿ ಬಾತಲ್ಲಿ ಸಹ ಪ್ರಸ್ತಾಪ ಮಾಡ್ತಾರೆ ಈ ವಿಚಾರನ. ಇವತ್ತು ಹೊನ್ನಾಳಿಲಿ ನೋಡಿ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಲ್ಲಿದೆ, ಕಸದ ರಾಶಿ. ಇನ್ನೊಂದು 2 ದಿವಸ ಬಿಟ್ಟರೆ ಎಲ್ಲ ಹುಳ ಆಗಿ ಕಾಯಿಲೆ ಬರ್ತಕ್ಕಂಥದ್ದು ಗೊಬ್ಬು ನಾರ್ತಾ ಇದ್ರು ಸಹ ಇದು ನೋಡ್ಕೊಂಡು ಓಡಾಡ್ಕೊಂಡು ನನಗೆ ಇಷ್ಟ ಆಗಲಿಲ್ಲ. ಇದನ್ನು ಈ ವಿಚಾರ ನೋಡಿ ಅದರಿಂದ ನಮ್ಮ ಟ್ರಸ್ಟ್ ವತಿಯಿಂದ ಈ ಒಂದು ಸ್ವಚ್ಛತಾ ಆಂದೋಲನ ಮಾಡಬೇಕು. ಯಾವ ರೀತಿ ನಮ್ಮ ನರೇಂದ್ರ ಮೋದಿಜಿಯವರು ಪ್ರತಿಯೊಂದು ಸದಸ್ಯರುಗಳು ತಮ್ಮ ಕಾರ್ಯವನ್ನು ಸಾರ್ವಜನಿಕರ ಜೊತೆ ಯಾವ ರೀತಿ ಬೆರೀತೀರಿ ಆ ರೀತಿ ಸಾರ್ವಜನಿಕರು ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ಒಂದು ಕರೆ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನೆಲವನ್ನೆಯಿಂದ ಬಂದಿರತಕ್ಕಂಥ ದೇವರಾಜಣ್ಣವರು, ನಮ್ಮ ಕತ್ಕಿ, ನಮ್ಮ ಸದಸ್ಯರು, ನಮ್ಮ ಟ್ರಸ್ಟ್ ಸದಸ್ಯರು ನಾಗಣ್ಣವರು, ಸುರೇಶ್ ಅವರು, ನಮ್ಮ ನಾಗರಾಜ್ ಅವರು, ನಮ್ಮ ಕುಮಾರು ಮತ್ತು ನಮ್ಮ ಮುಕ್ತಿಯಾರು, ಇವತ್ತೆಲ್ಲ ತಂಡಗಳು ಸೇರ್ಕೊಂಡು ಇವತ್ತು ಹೊನ್ನಾಳಿ ನಗರದ ಇರ್ತಕ್ಕಂಥ ಈ ಒಂದು ಸ್ವಚ್ಛತೆಯನ್ನು ಶುರು ಮಾಡಿದ್ದೀವಿ. ಅವರು ಎಲ್ಲಿವರೆಗೂ ಅವ್ರು ಹೋರಾಟ ಮಾಡ್ತಾರೆ ಅಲ್ಲಿ ದಿನ ನಮ್ಮ ಕೈಲಾದಷ್ಟು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕಂತ ತೀರ್ಮಾನ ಮಾಡಿದ್ದೀವಿ. ಆದಷ್ಟು ಬೇಗ ಅಂಗಡಿಯವರು ತಮ್ಮ ಅಂಗಡಿ ಮುಂದೆ ಬಂದಿರತಕ್ಕಂಥ ಕಸಗಳನ್ನ ದಯವಿಟ್ಟು ಈಗ ಪ್ರತಿಭಟನೆ ಐತೆ ಅಂತ ಗೊತ್ತಿರೋ ಸಹ ತಮ್ಮ ಅಂಗಡಿ ಮುಂದೆನೇ ಹಾಕೊಂಡಿದ್ದೀರಿ, ಅದನ್ನು ತಗೊಂಡೋಗಿ ಸ್ವಲ್ಪ ಹೊರಗೆ ಹಾಕ್ತಕ್ಕಂಥ ಕೆಲಸನ ನೀವು ಸಹ ಭಾಗವಹಿಸಿ ಇಂಥ ಒಂದು ಆಂದೋಲನದಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ವಿಚಾರ ಇರಬಹುದು, ದೇಶಾದ್ಯಂತ ಸ್ವಚ್ಛತೆಯನ್ನ ಮಾಡಬೇಕು, ತಮ್ಮ ಮನೆಗಳ ಅಕ್ಕಪಕ್ಕದ ಇಕ್ಕೆಲೆಗಳಲ್ಲಿ ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಸಹ ಈ ಅಂಗಡಿಯ ಮಾಲೀಕರು, ಸಾರ್ವಜನಿಕರು ಈ ರೋಡಿನಲ್ಲಿ ಕಸ ತಂದು ಹಾಕುವಂಥದ್ದು ಎಷ್ಟು ಪ್ರಜ್ಞಾವಂತರು ಇದ್ದಾರೆ ಈ ರಾಜ್ಯದಲ್ಲಿ ಅನ್ನೋದು ಅದನ್ನು ಸಹ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಪುರಸಭೆ ಈ ಮುಂದಿನ ದಿನಗಳಲ್ಲಿ ಪುರಸಭೆ ಇರ್ತಕ್ಕಂಥ ಚೀಫ್ ಆಫೀಸರ್ ಇರ್ಬೋದು, ಸದಸ್ಯರುಗಳಿರ್ಬೋದು, ಅವ್ರಿಗೆ ಫೈನ್ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಇಲ್ಲಿರ್ತಕ್ಕಂಥ ಕಮರ್ಷಿಯಲ್ಲು ಶಾಲಾ ಮಕ್ಕಳು ಓಡಾಡ್ತಾ ಇರ್ತಾರೆ, ಹೊರಗಡೆಯಿಂದ ಸಾರ್ವಜನಿಕರು ಬರ್ತಾ ಇರ್ತಾರೆ. ಹೊನ್ನಾಳಿ ಏನಪ್ಪ ಇಂಥ ಒಂದು ಮಹಾನ್ ಚೇತನ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ ಕಸದ ರಾಶಿ ಹಾಕ್ಕೊಂಡಿದ್ದಾರೆ ಅಂತೇಳಿ ಇದು ಹೊನ್ನಾಳಿಗೆ ಅವಮಾನವಾಗ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬಾರ್ದು. ಅದನ್ನು ಕಂಡು ನಾವು ಇವತ್ತು ನಮ್ಮ ಟ್ರಸ್ಟ್ ಸದಸ್ಯರು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ಸುಮಾರು ಹೊನ್ನಾಳಿ ಎಲ್ಲ ಕಡೆ ಕಸದ ರಾಶಿ ಬಿದ್ದು ಸರ್ಕಾರ ಈಗಾಗಲೇ ಕೊರೋನಾ ಬರ್ತೈತೆ ಅಂತ ಸ್ವಚ್ಛತೆ ಬಗ್ಗೆ ಗೈಡ್ಲೈನ್ ಕೊಡ್ತೈತೆ. ಆದರೆ ಸರ್ಕಾರಕ್ಕೆ ಈ ಒಂದು ಪೌರ ಕಾರ್ಮಿಕರ ಆ ಬೇಡಿಕೆಗಳನ್ನ ತಕ್ಷಣ ಈಡೇರಿಸಿ ಈ ಒಂದು ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಆಶಿಸ್ತಾ ಇದ್ದೀವಿ. ಮುಖ್ಯಾಧಿಕಾರಿಗಳು ಈ ಕಸವನ್ನು ಹಾಕುವಂತ ಅಂಗಡಿ ಮಾಲೀಕರು ಇರುವುದು, ಸಾರ್ವಜನಿಕರಿಗೆ ಇಂಥ ಹಾಕಂತರಿಗೆ ಒಂದು ನೋಟಿಸ್ ಕೊಟ್ಟು ಪನಿಷ್ಮೆಂಟ್ ಕೊಡುವಂತ ಕೆಲಸ ಮಾಡುವುದು ಅಂತ ಏನಾದ್ರು ಒತ್ತಾಯ ಮಾಡುವುದಾ ತಾವುಗಳು ಅಂತ? ಅದು ಅವರ ವಿಮೋಚನೆಗೆ ಬಿಟ್ಟಿದ್ದು. ಯಾಕಂದರೆ ಸಿಬ್ಬಂದಿ ವರ್ಗದವರು ಯಾವಾಗ ಪ್ರತಿಭಟನೆ ಕೂತ್ಕೊಂಡ್ರು ಆ ತಕ್ಷಣ ಒಂದು ಆಟೋ ಅನೌನ್ಸ್ ಮಾಡಿಸಿ ಆದಷ್ಟು ಕಸವನ್ನು ತಮ್ಮ ಬ್ಯಾಗ್ ಹಾಕ್ಕೊಂಡು ದೂರಿಗೆ ಸಾಗಿಸ್ತಕ್ಕಂಥ ಕೆಲಸ ಮಾಡಿರಿ ಅಂತ ಒಂದು ಸಾರ್ವಜನಿಕ ಅವೇರ್ನೆಸ್ ಮೂಡಿಸ್ಬೋದಾಯಿತು. ಅದು ಆಗಲಿಲ್ಲ. ಅದು ಮುಂದಿನ ದಿನಗಳಲ್ಲಿ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಒಂದು ಧ್ಯೇಯ ಸ್ವಚ್ಛತೆ. ನಮ್ಮ ಯಾವ ರೀತಿ ಸ್ವಾಮಿ ವಿವೇಕಾನಂದರು, ಭಗತ್ ಸಿಂಗ್ ಅವರು ಒಂದು ಸಂದೇಶ ಕೊಟ್ಟು ಹೋಗಿದ್ರು, ಆ ಸಂದೇಶದ ಅಡಿಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಇವತ್ತು ನಮ್ಮೆಲ್ಲ ಸದಸ್ಯರು ಹೊನ್ನಾಳಿ ನಗರವನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕಡೆ ಗಮನ ಕೊಡ್ತಾ ಇದ್ದೀವಿ. ತಮ್ಮ ಸಹಕಾರ ಇರಲಿ ಅಂತ. ಯಾಕಂದರೆ ನಾವೇನೋ ಆಗಬೇಕಂತ ಈ ಕೆಲಸ ಮಾಡ್ತಾ ಇಲ್ಲ, ನಾವೇನೋ ಮಾಡಬೇಕಂತ ಈ ಕೆಲಸ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಸಹ ಇಂಥ ಒಂದು ಕಾರ್ಯಕ್ಕೆ ಸಹಕಾರ ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಆಸ್ತ ನಾನು ಮಾತು ವಿರಾಮ ಆಗ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ. ಸ್ವಾಮಿ ವಿವೇಕಾನಂದ ಅವರಿಗೆ, ಭಗತ್ ಸಿಂಗ್ಗೆ, ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಚಾರಿಟಬಲ್ ಹೋರಾಟಕ್ಕೆ. ತಾಲೂಕಿನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಒಬ್ಬ ಸದಸ್ಯರಾಗಿ ಈ ದಿವಸ ನಮ್ಮ ಎಂ.ಆರ್. ಮಹೇಶಣ್ಣ, ದೇವರಾಜ್ ಅವರ ಸಹಕಾರದೊಂದಿಗೆ, ಅವರ ನೇತೃತ್ವದಲ್ಲಿ ಕುಂದೂರು ಇವರೆಲ್ಲರ ಸಹಕಾರದೊಂದಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹೊನ್ನಾಳಿ ತಾಲೂಕು ವತಿಯಿಂದ. ಯಾಕೆ ಅಂತ ಹೇಳಿದ್ರೆ ನಾವು ಈ ಕೆಲಸ ಮಾಡೋಕ್ಕೆ ಏನಾದರೂ ತಿಳ್ಕೊಬೋದು, ರಾಜಕೀಯ ಉದ್ದೇಶ ಅಲ್ಲ. ಕಾರಣ ಇಷ್ಟೇ, ಸತತವಾಗಿ 4 ದಿನಗಳಿಂದ ಹೊನ್ನಾಳಿಯ ಪುರಸಭೆಯ ಪೌರ ಕಾರ್ಮಿಕರು ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಒಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಇರೋದರಿಂದ ಹೊನ್ನಾಳಿ ನಗರ ಸ್ವಚ್ಛತೆ ಕಾಣದೆ ಎಲ್ಲ ಹಾಳಾಗಿ ಇವತ್ತು ಎಲ್ಲ ಏನು ಈ ರೋಡ್ನಲ್ಲಿರ್ತಕ್ಕಂಥದ್ದು ಎಲ್ಲ
ವಾಸನೆ ಆಗಿ ದುರ್ವಾಸನೆ ಬಂದು ಎಲ್ಲ ರಾಜಕೀಯ ಪಕ್ಷದವರು ನೋಡ್ಕೊಂತಾನೆ ಓಡಾಡ್ತಾನೆ. ನಮ್ಮ ಹೊನ್ನಾಳಿಯ ಪುರಸಭೆ 18 ಜನ ಕೌನ್ಸಿಲರ್ ಸಹಿತ ಯಾವುದೇ ಸಹಕಾರ ನೀಡ್ತಾ ಇಲ್ಲ. ಈ ಹೊತ್ತಿನಲ್ಲಿ ಇಂತಹ ಸಮಯದಲ್ಲಿ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಮಹೇಶಣ್ಣ ಇವರ ನೇತೃತ್ವದಲ್ಲಿ ಇಂದು ಎಷ್ಟು ಸಾಧ್ಯನೋ ಅಷ್ಟು ಈ ಒಂದು ದಿವಸ ಅವರ ಎಲ್ಲ ಸದಸ್ಯರೊಂದಿಗೆ ಅವರ ಸ್ನೇಹಿತರೊಂದಿಗೆ ಒಳಗೂಡಿ ಈ ಒಂದು ಹೊನ್ನಾಳಿ ನಗರದ ಸಂಗೊಳ್ಳಿರಾಯಣ್ಣನಲ್ಲಿರ್ತಕ್ಕಂಥ ಸ್ವಚ್ಛತಾ ಆಂದೋಲನಕ್ಕೆ ಕರೆ ನೀಡಿದರೆ ಅವರೆಲ್ಲರ ಸಹಕಾರದ ಬೆನ್ನೆಲುಬಿನ ಮೇಲೆ ಮಹೇಶಣ್ಣನವರ ನೇತೃತ್ವದಲ್ಲಿ ಸ್ವಚ್ಛತೆಯನ್ನು ಮಾಡ್ತಿದ್ದೇವೆ. ಎಲ್ಲ ಸಾರ್ವಜನಿಕರು ಸಂಘಟನೆಗಳು ಇದಕ್ಕೆ ಸಹಕಾರ ನೀಡಬೇಕು. ಇಷ್ಟು ಬಿಟ್ಟು ನಮ್ಮದು ಏನಿಲ್ಲ. ಅವರ ಪ್ರತಿಭಟನೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಪೌರಕಾರ್ಮಿಕ ಮುಗಿಯವರೆಗೂ ನಾವು ಇದು ಸ್ವಚ್ಛತೆಯನ್ನು ಮಾಡ್ತೇವೆ. ಎಲ್ಲ ರಾಜಕೀಯ ಮುಖಂಡರು ಗಮನಿಸಿ ನಮಗೆ ಸಹಕಾರ ನೀಡಬೇಕು. ಎಲ್ಲ ಸಂಘ ಬರಬೇಕು, ಸಹಕಾರ ನೀಡಬೇಕು ಅಂತಂದೇಳಿ ಕೇಳ್ತಾರೆ.